ಅಣ್ಣ, ಇವಳು ರೂಪಾ ಅಂತ ನಿಮ್ಮನ್ನು ಹೇಳದ ಕೇಳದೆ ಮದುವೆ ಮಾಡಿಕೊಂಡು ಬಂದಿರುವೆನು. ಸಾರಿ ಅಣ್ಣ, ನನ್ನನ್ನು ಕ್ಷಮಿಸಿ ಬಿಡು. ನಡೆ, ಅತ್ತಿಗೆಣ್ಣವರ ಕಾಲಿಗೆ ನಮಸ್ಕರಿಸಿ. ಅವಿನಾಶ್, ಏನಿದು ಅವಿನಾಶ್, ಹೀಗೇಕೆ ಮಾಡಿಬಿಟ್ಟೆ? ನಿನ್ನ ಎಷ್ಟೊಂದು ಪ್ರೀತಿಯಿಂದ ಬೆಳೆಸಿದ್ದಾರೆ ನಿಮ್ಮಣ್ಣ. ಅವರ ಪ್ರೀತಿ ವಿಶ್ವಾಸಕ್ಕೆ ನೀವು ಕೊಡುವ ಕಾಣಿಕೆ ಇದೇನಾ? ನಿನಗೆ ಬೇಕಾದವುಗಳನ್ನು ಕಟ್ಕೊಂಡು ಮನೆಗೆ ಬಂದ್ರೆ ನಾವು ಒಪ್ಪಿ ಬಿಡ್ಬೇಕಾ? ನೀನ್ ಮಾಡಿದ ಸರಿನಾ ಅವಿನಾಶ್? ನಾನೇನು ಬೇಕಂತ ಮಾಡಲಿಲ್ಲ ಅತ್ತಿಗಮ್ಮ, ಪ್ರಸಂಗ ಹಂಗ ಬಂದಿತ್ತು. ಅದ್ರ ಕಲಿಗೆ ಇವಳನ್ನು ಪ್ರೀತಿಸಿ ಮದುವೆ ಮಾಡಿಕೊಂಡು ಬಂದಿರುವೆ. ಇವಾಗ ಅಲ್ಲಪ್ಪ, ಏನಿದು ನಿನ್ನ ಮಾತು? ನೀನು ನನ್ನ ಮೈದುನ ಅವಿನಾಶ್ನ ಅಲ್ಲಾವಿ. ದೇವರಂತ ನಿಮ್ಮಣ್ಣ ನಿನ್ನ ಬಗ್ಗೆ ಇಂತಹ ಕನಸು ಕಂಡಿತು. ಒಂದು ಒಳ್ಳೆಯ ಮರ್ಯಾದಸ್ಥ ಮನೆತನದ ಹುಡುಗಿಯನ್ನ ತಂದು ನಿನ್ನ ಮದುವೆ ಮಾಡಬೇಕು ಅನ್ಕೊಂಡಿದ್ರು. ಅಂದರೆ ಇವಳು ಮಾನವಂತರ ಮಗಳು ಅಂತ ನಿಮ್ಮ ಮಾತಿನ ಅರ್ಥ? ನೋಡಪ್ಪ, ನಾನು ಹೇಳಿದ್ದು ನಿನ್ನ ಮೇಲಿನ ವಿಶ್ವಾಸದ ಬಗ್ಗೆ, ಅವಳ ಮನೆತನ ಮರ್ಯಾದೆಯ ಬಗ್ಗೆ ಅಲ್ಲ. ಈಗ ತುಂಬಾ ದೊಡ್ಡವನಾಗ್ಬಿಟ್ಟಿದೀಯ. ಇದುವರೆಗೂ ಒಂದು ಮಾತು ಕೂಡ ಎದುರಾಡದ ನೀನು ಇವಳನ್ನು ಮನೆಯ ಕಡೆ ಕರೆದುಕೊಂಡು ಬಂದಾಕ್ಷಣ ತುಂಬಾ ಧೈರ್ಯ ಬಂತ ಹೇಗೆ? ಅಂದರೆ ನಾನು ಇನ್ನೂ ಚಿಕ್ಕವನಾಗಿದ್ದು ನಿಮಗೆ ಹೇಳಿ ತರ ಅಂಜುತ್ತಿರ್ಬೇಕೇನು? ನಮ್ಮನ್ನು ಹಂಚಿಕೊಂಡಿರುವುದು ನಾನು ಹೇಳ್ತಿಲ್ಲಪ್ಪ. ದೊಡ್ಡವರ ಬಗ್ಗೆ ಗೌರವ ಇರಲಿ ಅಂತ ಹೇಳಿದೆ ಅಷ್ಟೇ. ನೋಡತ್ತಿಗಮ್ಮ, ನಾನೇನು ಇಲ್ಲಿ ಯಾರಿಗೆ ಅಗೌರವ ತೋರಿಸುತ್ತಿರಲಿಲ್ಲ. ಇವಳನ್ನು ಮನಸಾರೆ ಪ್ರೀತಿಸಿ ಮದುವೆ ಮಾಡಿಕೊಂಡು ಬಂದಿರುವೆ. ಈ ಮನೆಯಲ್ಲಿ ನಿಮಗೆ ಎಷ್ಟು ಹಕ್ಕು ಇದೆಯೋ ಇವಳಿಗೆ ಕೂಡ ಅಷ್ಟೇ ಹಕ್ಕು ಇದೆ. ಇಷ್ಟಕ್ಕೂ ನನ್ನ ಒಡ ಹುಟ್ಟಿದ ಅಣ್ಣನೇ ಸುಮ್ಮನೆ ನಿಂತಿರುವಾಗ ನೀವೇಕೆ ಇಷ್ಟು ಹಕ್ಕು ಚದರಿಸಿ ಮಾತನಾಡುತ್ತಿದ್ದೀರಿ? ಕರೆಕ್ಟಮ್ಮ, ಕರೆಕ್ಟ್, ಒಳ್ಳೆ ಮಾತನ್ನೇ ಮಾತಾಡ್ತಿ. ರುಕ್ಮಿಣಿ, ನನ್ನ ತಮ್ಮ ತುಂಬಾ ಬುದ್ಧಿವಂತ ಕಡೆ. ತನ್ನ ಅಣ್ಣನಿಗೆ ಎಲ್ಲಿ ಹೆಚ್ಚಿನ ಕೆಲಸ ಹಚ್ಚಲಿ ಅಂತ ತನಗೆ ಇಷ್ಟವಾದ ಹುಡುಗಿನ ಮದುವೆಯಾಗಿ ಕರ್ಕೊಂಡು ಬಂದಿದ್ದಾನೆ. ಈಗ ನಾವಿಬ್ರು ಏನು ಮಾಡ್ಬೇಕು ಗೊತ್ತಾ? ಕೇವಲ ಅವ್ರನ್ನ ಆಶೀರ್ವಾದ ಮಾಡ್ಬೇಕಷ್ಟೇ. ಅವಿನಾಶ್, ಒಳ್ಳೆ ಕೆಲಸನ ಮಾಡಿದ್ಯಾ. ನಿನ್ನ ಅತ್ತಿಗೆಗೆ ನಿನ್ನ ಮೇಲೆ ಅಪಾರವಾದ ಪ್ರೀತಿ ನೋಡು. ಅದಕ್ಕೆ ಹಚ್ಚಲಿಸಿ ಮಾತಾಡ್ತಾ ಇದ್ದಾಳೆ. ನಿನ್ನ ತಲೆ ಮೇಲೆ 4 ಅಕ್ಷತೆ ಕಾಳ ಹಾಕಬೇಕನ್ನುವ ಅವಳ ಕನಸು ಈಡೇರಲಿಲ್ಲ ಅಂತ ನಿನ್ನ ಮೇಲೆ ಕೋಪಿಸಿಕೊಂಡಿದ್ದ ಅಷ್ಟೇ. ಅಣ್ಣ, ನನ್ನ ದುಡುಗಿನಿಂದ ನಿಮ್ಮ ಇಬ್ಬರ ಮನಸ್ಸಿಗೆ ತುಂಬಾ ನೋವಾಗಿದೆ. ಸಾರಿ ಅಣ್ಣ, ನಿಮ್ಮನ್ನು ಹೇಳಿ ಈ ಕೆಲಸ ಮುಗಿಸಬೇಕಾಗಿತ್ತು. ಆದರೆ ಅದಕ್ಕೆ ಸಮಯ ಅವಕಾಶವೇ ಸಿಗಲಿಲ್ಲ. ನೀವು ನನ್ನ ಪ್ರೀತಿಯನ್ನು ಒಪ್ಪುತ್ತೀರಿ ಅನ್ನುವ ವಿಶ್ವಾಸದ ಮೇಲೆ ಇವಳನ್ನು ಮದುವೆ ಮಾಡಿಕೊಂಡು ಬಂದಿರುವೆನು. ಸಾರಿ ಅಣ್ಣ. ಅತಿಗಮ್ಮ, ನನ್ನನ್ನು ಕ್ಷಮಿಸಿ ಬಿಡಮ್ಮ, ನಿನ್ನ ಕಾಲಿಗೆ ಬೀಳುತ್ತೇನೆ. ನಿಮ್ಮಣ್ಣನೇ ಒಪ್ಪಿದ ಮೇಲೆ ನನ್ನದೇನಿದೆ? ಋಣಾನು ಬಂದ ಪತಿ ಪತ್ನಿ ಸುತಾಲೆ. ಮೊದಲು ದೇವರಿಗೆ ನಮಸ್ಕರಿಸಿ. ನನ್ನ ಪಾಲಿಗೆ ನನ್ನ ಅಣ್ಣ ಅತ್ತಿಗೆ ದೇವರು. ನೀವೇ ನನಗೆ ಆಶೀರ್ವಾದ ಮಾಡಬೇಕು. ರೂಪಾ, ನಡೆ, ಆಶೀರ್ವಾದ ತೆಗೆದುಕೊಳ್ಳೋಣ. ರತ್ನ, ಏ ರತ್ನಕಲಾ, ಯಾರು ಇವ್ರು? ಅಲ್ಲ, ದಂತದ ಗೊಂಬೆ ಆದಂಗಾಗ್ಯಾರ. ಅಲ್ಲ, ನಮ್ಮ ಮನೆಗೆ ಯಾಕೆ ಬಂದಾರ ಇವ್ರು? ಅವರ ಇವರು ಅವಿನಾಶನ ಹೇಳ್ತಿ, ಅಂದ್ರೆ ನೀನು ಚಿಕ್ಕಮ್ಮವರು. ಹೋಗು, ಒಳಗಡೆ ಹೋಗಿ ಅಕ್ಷತೆ ತೆಗೆದುಕೊಂಡು ಬಾ. ಯಾಕ ಅವಿನಾಶಪ್ಪ? ಅಲ್ಲ, ಯಾರಿಗೆ ಹೇಳದ ಕೇಳಿದ ಎಷ್ಟು ಅರ್ಜೆಂಟಾಗಿ ಲಗ್ನ ಮಾಡ್ಕೊಂಡ್ ಬಂದ್ಬಿಟ್ಟೆ. ಏನು ಸಿಡುಕಿನ ಸಿದ್ದಪ್ಪದಿ ಐತ್ವಾ? ಸಾಕು ಮಾಡು ನಿನ್ನ ಮಾತು. ಬಾಯಿ ಮುಚ್ಚಿ ಒಳಗೆ ಹೋಗಿ ಅತ್ತಿಗೆ ಹೇಳಿದ ಕೆಲಸ ಮುಗಿಸು. ಹೋಗು, ಅಕ್ಷತೆ ತೆಗೆದುಕೊಂಡು ಬಾ.
ಹಾ 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 ಕಡಿಮೆ ಖರ್ಚಿನಾಗ ಮದುವೆ ಮಾಡ್ಕೊಂಡು ಬಂದ ನನ್ನ ರೊಕ್ಕೆಲ್ಲ ಉಳ್ದಾವ್ ಅದ ಖುಷಿ ಆಗ್ಯಾನ. ಅಲ್ಲಪ್ಪ ಇಷ್ಟು ಕಂಜೂಸ್ ಬುದ್ಧಿ ಇದ್ದಾವ ನಿನಗೆ. ಆದ್ರೆ ಇಪ್ಪ ನನಗೇನು ಇದೇನು ಇಷ್ಟ ಆಗಲಿಲ್ಲ ಬಿಡು. ಅವನವನು ಮನೆ ಅಂದ್ರ ಹಾಕಿಸಿ ಅವರ ತಲೆ ಎಲ್ಲ ಮಾತಾಡೋದನ್ನ ಬಿಟ್ಟು ಒಳಗೆ ಹೋಗಿ ಸಿಹಿ ಅಡಿಗೆ ಮಾಡು. ಮಾಡ್ತಿನ್ರಿ ಅವರ. ಆದ್ರ ನಮ್ಗೀಗ ಭಾಳ ಅಂದ್ರ ಭಾಳ ಖುಷಿ ಆಗೈತ್ರಿ. ನಮ್ಮ ಚುಕ್ ಯಜಮಾನ್ರ ಮದುವೆ ಆಗ್ಯಾರಂದ್ರ ಹಂಗೆ ಏನ್ರಿ ಒಂದ್ ಹಾಡ ಜೋರ್ ಜಬರ್ದಸ್ತಾಗಿ ಹಾಡು